ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಉಣ್ಣುವಾಗ ಉಂಡ ಅನ್ನ ನಮಗೆ ಯಾವ ರೀತಿಯಾದ ಪರಿಣಾಮವನ್ನು ಉಂಟು ಮಾಡ್ಲಿ ಅನ್ನುವ ಪ್ರಾರ್ಥನೆಯನ್ನ ನಾವು ನೋಡ್ತಾ ಇದ್ವಿ. ವಿಷ್ಣು ಪುರಾಣದ 3ನೆಯ ಅಂಶದಲ್ಲಿ ಬಂದ ಸಂಗತಿಗಳಲ್ಲಿ ಅನೇಕ ವಿಷಯಗಳು ಬಂದು ನಮ್ಗೆ ನಿತ್ಯಕ್ಕೆ ಅನುಷ್ಠಾನಕ್ಕೆ ಬೇಕಿರುವಂತದ್ದನ್ನು ಎಷ್ಟು ಹೇಳಿದೆ. ಇದು ಜಗತ್ತಿನಲ್ಲಿ ಬೇರಾವ ಆಲೋಚನೆ ಮಾಡುವ ದಾರಿಗೂ ಸಿಗದೇ ಇರುವಂಥದ್ದು. ಮೂಲ ವಸ್ತುವನ್ನ ಅರ್ಥ ಮಾಡಿಕೊಂಡಲ್ಲಿ ಮಾತ್ರ ಕಾಣುವ ಪ್ರಾರ್ಥನಾ ಸ್ವರೂಪ ಇದು. ಅಂದ್ರೆ ಎಲ್ಲದರಲ್ಲಿ ನೆಲೆಸಿದಂತಹ ತತ್ವದ ಬಗೆಗಿನ ಎಚ್ಚರ ಇದ್ದಲ್ಲಿ ಈ ಪ್ರಾರ್ಥನೆಗೆ ಅರ್ಥ ಬರುತ್ತೆ. ಇಲ್ಲ ಅಂದ್ರೆ ಅನ್ನ ಹೇಗೆಪ್ಪ ನಮಗೆ ಸಾಧಕ ಆಗತ್ತೆ ಅಂತಾನೆ ಎಲ್ಲರೂ ಭಾವಿಸಿ ಕಳ್ಕೊಳ್ಳುವಂಥದ್ದು ಜಾಸ್ತಿ. ಆದ್ರಿಂದ ಭಗವಂತನ ಪ್ರಜ್ಞೆಯನ್ನು ಅತ್ಯಂತ ವಿಸ್ತೃತವಾದ ರೀತಿಯಲ್ಲಿ ಹೇಳುವಂಥದ್ದು. ಅನ್ನಂ ಪುಷ್ಟಿಕರಂ ಚಾಸ್ತು ಮಮಾಪ್ಯ ವ್ಯಾಹತಂ ಸುಖಂ. ಅನ್ನ ಪುಷ್ಟಿಕರವಾಗಲಿ, ಅವ್ಯಾಹತವಾದ ಮಧ್ಯದಲ್ಲಿ ತೊಡಕಿಲ್ಲದ ಸುಖವನ್ನ ಕೊಡಲಿ. ಅಗಸ್ತಿ ಅನ್ನುವಂತಹ ಅಗ್ನಿ, ಒಡವ ಅನ್ನುವಂತಹ ಬೆಂಕಿ ನಾನು ತಿಂದ ಅನ್ನವನ್ನ ಜೀರ್ಣ ಮಾಡಿಸಿ ನನ್ನ ದೇಹಕ್ಕೆ ರಕ್ಷಣೆ ಕೊಡ್ಲಿ. ಅಶೇಷಂ ಎಲ್ಲವನ್ನೂ ನಾಶ ಮಾಡ್ಲಿ. ಕೆಲವೊಂದ್ಸರ್ತಿ ಅದು ಅಜೀರ್ಣವಾದಾಗ್ಲೇ ಅಜೀರ್ತಿ ಮೂಲಾಹ ರೋಗಾಹ, ರೋಗದ ಪ್ರಮುಖ ಲಕ್ಷಣ ಏನು ಅಂತಂದ್ರೆ ಅಜೀರ್ಣ. ಸುಖಂಚಮೇ ತತ್ಪರಿಣಾಮ ಸಂಭವಂ ಯಚ್ಛಂ ತ್ವರೋಗಂ ಮಮ ಚಾಸ್ತು ದೇಹೇ ವಿಷ್ಣು ಸಮಸ್ತೇಂದ್ರಿಯ ದೇಹ ದೇಹಿ ವೃಥಾನ ಭೂತೋ ಭಗವಾನ್ ಯಥೈಕಃ. ಅನ್ನವು ಸುಖವನ್ನ ನೀಡಲಿ, ಅಂದ್ರೆ ಅನ್ನ ಉಂಡದ್ರಿಂದ ಉಂಟಾದ ದೈಹಿಕವಾದ ಪುಷ್ಟಿ, ಮಾನಸಿಕವಾದ ಸ್ಥಿಮಿತತೆ ಮತ್ತು ವಾಚಿಕವಾದ ಶುದ್ಧತೆ, ಇದು ನಿರೋಗತ್ವವನ್ನ ಕೊಟ್ಟು ನನ್ನ ದೇಹದಲ್ಲಿ ಸಮಸ್ತ ಇಂದ್ರಿಯಗಳಿಗೂ ಕೂಡ ಆಯಾ ಇಂದ್ರಿಯಗಳ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಬೇಕಿರುವಂತಹ ಸಮಸ್ತ ಸಂಪತ್ತನ್ನು ಇಂದ್ರಿಯಗಳಿಗೆ ಒದಗಿಸಲಿ. ಭಗವಂತ ಒಬ್ಬನೇ ಆಗಿದ್ದಾನೆ. ಅವನೇ ಎಲ್ಲ ಇಂದ್ರಿಯಗಳಲ್ಲಿ, ಎಲ್ಲ ಭೂತಗಳಲ್ಲಿ, ಎಲ್ಲ ಜೀವರಾಶಿಗಳಲ್ಲಿ ಇದ್ದು ಈ ಸುಖವನ್ನ ನೀಡುವವನು. ಅವನು ಹೇಗೆ ಒಬ್ಬನಾಗಿದ್ದು ಇಡೀ ಜಗತ್ತಿನ ಎಲ್ಲೆಡೆ ತುಂಬಿದ್ದಾನೋ, ಹಾಗೆ ಅನ್ನದಿಂದ ಉಂಟಾದ ಶಕ್ತಿ ಸಮಸ್ತ ಇಂದ್ರಿಯಗಳು ಎಲ್ಲಾ ರೀತಿಯ ಸೌಖ್ಯಗಳಿಗೆ ಕಾರಣವಾಗಲಿ ಅಂತ ವಿವರಿಸಿದ್ರು. ಸತ್ಯೇನ ತೇನ ಆತ್ತಮಶೇಷಮನ್ನಂ ಆರೋಗ್ಯತಾಂ ಮೇ ಪರಿಣಾಮಮೇತು ವಿಷ್ಣುರತ್ತ ತಥೈವಾನ್ನಂ ಪರಿಣಾಮಶ್ಚ ವೈ ತಥಾ. ಸತ್ಯೇನ ತೇನ ಮದ್ಭುಕ್ತಂ ಜೀರ್ಯತ್ಯನ್ನಮಿದಂ ತಥಾ. ಅವನೇ ಈ ಇಡೀ ಜಗತ್ತನ್ನ ಅಶೇಷವಾಗಿ ತಿಂದವನು. ಅದರಿಂದಾಗಿ ಆರೋಗ್ಯತಾ, ದೋಷರಹಿತತ್ವವನ್ನ, ದೇಶಕ್ಕೆ ಶುದ್ಧತೆಯನ್ನ ಕೊಟ್ಟು ಪರಿಣಾಮಮೇತು, ಪರಿಣಾಮವನ್ನು ಉಂಟು ಮಾಡಲಿ. ವಿಷ್ಣುರತ್ತ, ಅವನೇ ನಿಜವಾಗಿ ನಮ್ಮಲ್ಲಿ ನಿಂತು ಉಣ್ಣುವವನು. ಅವನೇ ನಿಜವಾಗಿ ತಿಂದ ಅನ್ನದ ಸೌಖ್ಯವನ್ನ ಒದಗಿಸುವವನು. ಪರಿಣಾಮವು ಅವನಿಂದಲೇ ಆಗುತ್ತೆ. ಒಳ್ಳೆ ಪರಿಣಾಮ ಆದ್ರೂ ಅವನಿಂದಲೇನೆ, ಕೆಟ್ಟ ಪರಿಣಾಮ ಆದ್ರೂ ಕೂಡ ನಮ್ಮ ಕರ್ಮಕ್ಕನುಗುಣವಾಗಿ ಅವನೇ ಅದನ್ನ ಉಂಟು ಮಾಡ್ತಾನೆ. ಇದು ಸತ್ಯ. ಸತ್ಯೇನಾನೇನ ಮದ್ಭುಕ್ತಂ, ಅವನೇ ನಿಜವಾದ ಅತ್ತ ಅನ್ನುವ ವಿಷಯ ಸತ್ಯವಾದದ್ರಿಂದ
ಜೀರ್ಯತ್ಯನ್ನಮಿದಂ. ಈ ಅನ್ನ ಚೆನ್ನಾಗಿ ಪಾಕಗೊಂಡು ದೇಹಕ್ಕೆ ಬೇಕಿರುವ ಸಮಸ್ತ ಸುಖವನ್ನು ಕೂಡ ನೀಡಲಿ. ಇತ್ಯುಚ್ಚಾರ್ಯ, ಹೀಗೆ ಹೇಳ್ತಾ ಸ್ವಹಸ್ತೇನ ತನ್ನ ಕೈಯಿಂದ ಪರಿಮೃಜ್ಯ ತಥೋದರಂ ಹೊಟ್ಟೆಯನ್ನು ಒಂದ್ಸರ್ತಿ ಸವರಿ, ಈ ಶ್ಲೋಕಗಳನ್ನು ಹೇಳ್ತಾ ಹೊಟ್ಟೆ ಸವರ್ಬೇಕಂತೆ. ಹೊಟ್ಟೆಯನ್ನು ಸವರುದು ಅಂತಂದ್ರೆ ತಿಂದ ಅನ್ನ ಜೀರ್ಣ ಆಗ್ಲಿ ಅಂತ ಆ ಪ್ರಾರ್ಥನೆ ಮಾಡುವುದು. ಅಂದ್ರೆ ಇದು ಹೊಟ್ಟೆ ಸವರಬಾರದು ಅಂತ ಒಂದು ಮಾತಿದೆ, ಸುಮ್ಮನೆ ಸವರಬಾರದು ಅಂತ, ಮಂತ್ರ ಹೇಳಿದ್ರೆ ಮಾತ್ರ ಸವರಬೇಕು ಅಂತ. ಇತ್ಯುಚ್ಚಾರ್ಯ ಸ್ವಹಸ್ತೇನ ಪರಿಮೃಜ್ಯ ತಥೋದರಂ ಅನಾಯಾಸ ಪ್ರದಾಯಿನಿ ಕುರ್ಯಾತ್ ಕರ್ಮಾಣಿ ಅತಂದ್ರಿತ. ತಂದ್ರ ಅಂದ್ರೆ ಉದಾಸೀನ, ಅತಂದ್ರ ಅಂತಂದ್ರೆ ಔದಾಸೀನ್ಯ ಇಲ್ಲದೆ, ನಿರುತ್ಸಾಹಗೊಳ್ಳದೆ. ತಿಂದಾಗ ಬೈಕೊಂಡ್ ತಿನ್ಬಾರದು, ತಿಂದಾಗ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಅದರ ಬಗ್ಗೆ ದೂರಬಾರದು, ತಿನ್ನುವಾಗ ಕೋಪ ಮಾಡ್ಕೊಳ್ಬಾರ್ದು, ತಿನ್ನುವಾಗ ಅಳಬಾರ್ದು. ಇದೆಲ್ಲವೂ ಕೂಡ ಯಾವಾಗ ಸರಿಯಾಗಿ ನಡೆಯುತ್ತೋ ಆವಾಗ ತಿಂದ ಅನ್ನ ಒಳ್ಳೆಯ ಪರಿಣಾಮವನ್ನ ಉಂಟು ಮಾಡುತ್ತೆ ಅನ್ನೋದಕ್ಕೋಸ್ಕರ ಈ ಮಾತು ಹೇಳಿದ್ದು. ಪರಿಮೃಜ್ಯ ತಥೋದರಂ, ಈ ಶ್ಲೋಕ ಮಂತ್ರ ಹೇಳಿ ಹೊಟ್ಟೆಯನ್ನ ಸವರಿಕೊಳ್ಬೇಕು. ಸವರಿಕೊಂಡು ಅನಾಯಾಸ ಪ್ರದಾಯಿನಿ, ಆಹಾರ ತಿಂದ ಮೇಲೆ ದೇಹಕ್ಕೆ ಶಕ್ತಿ ಬರಬೇಕು, ಆಯಾಸ ಹೋಗ್ಬೇಕು. ಎಲ್ಲ ಕರ್ಮಗಳನ್ನು ಅತಂದ್ರಿತ, ಎಲ್ಲ ಕರ್ಮಗಳನ್ನು ಕೂಡ ತೊಂದರೆ ಇಲ್ಲದೆ ಮಾಡಬೇಕು. ಸಚ್ಚಾಸ್ತ್ರಾದಿ ವಿನೋದೇನ ಸನ್ಮಾರ್ಗಾತ್ ಅವಿರೋಧಿನ, ಒಳ್ಳೆಯ ಶಾಸ್ತ್ರಗಳ ಬಗ್ಗೆ ಆಲಾಪನೆ ಮಾಡ್ತಾ, ಅದರ ವಿನೋದ ಅಂತಂದ್ರೆ ಅದನ್ನ ಸಂತೋಷವಾಗಿ ಓದ್ಬೇಕು, ಸಚ್ಚಾಸ್ತ್ರಗಳ ಚಿಂತನೆಯನ್ನ ಚೆನ್ನಾಗಿ ಮಾಡಬೇಕು. ದುಶಾಸ್ತ್ರಗಳನ್ನ ಯಾವತ್ತೂ ಈ ವಿಷಯಕ್ಕೆ ತಂದ್ಕೊಂಡು ಮನಸ್ಸು ಹಾಳು ಮಾಡ್ಕೊಳ್ಬಾರ್ದು. ಒಳ್ಳೆಯ ದಾರಿಯನ್ನು ಯಾವುದು ತೋರಿಸುತ್ತೋ, ಅದಕ್ಕೆ ಯಾವುದು ವಿರೋಧ ಮಾಡುತ್ತೋ ಅದನ್ನು ಬಿಡಬೇಕು. ಸನ್ಮಾರ್ಗಕ್ಕೆ ಅವಿರೋಧಿಯಾದ ಸಚ್ಚಾಸ್ತ್ರಗಳ ಚಿಂತನೆಯನ್ನು ಮಾಡಬೇಕು. ದಿನಂ ನಯೇತ್ ತತಃ ಸಂಧ್ಯಾಂ, ದಿನವನ್ನ ಕಳೆಯುವುದು ಹೀಗೆ. ನಾವು ಉದ್ಯೋಗದಲ್ಲಿ ಕಳಿಬೇಕು ಅಂತ ತಲೆ ಕೆಡಿಸ್ಕೊಂಡ್ರೆ ಅವರು ಅಧ್ಯಯನ ಮಾಡ್ತಾ ಕಳಿಬೇಕು ಅಂತ ಹೇಳ್ತಾರೆ. ಇಡೀ ಜೀವನ ಹಾಗೆ ಮಾಡಿದ್ರೆ ನಮ್ಗೆ ಹೊಟ್ಟೆ ಹೇಗೆ ತುಂಬತ್ತೆ ಅಂತ ಪ್ರಶ್ನೆ ಕೇಳೋರಿಗೆ ಈ ನಿಯಮಗಳು ಲಾಗೂ ಆಗಲ್ಲ. ಅವ್ರು ಬೇರೆ ತಮ್ಮ ಜೀವನ ನೋಡ್ಕೋಬೇಕು. ಆದ್ರೆ ನಿಜವಾದ ಆಸಕ್ತಿಯಿಂದ ಓದೋವನಿದ್ರೆ ಅವನು ಈ ಪ್ರಶ್ನೆನೇ ಕೇಳಲ್ಲ. ಅವನ್ ಪ್ರಶ್ನೆ ಕೇಳ್ತಾನೆ ಅಂತಂದ್ರೆ ಹೇಗ್ ಮಾಡುದು ಅಂತ ಪ್ರಶ್ನೆ ಕೇಳ್ತಾನೆ ಅಂದ್ರೆ ಅವನಿಗೆ ಆ ದಾರಿ ಅನ್ನೋದು ಒಗ್ಗುವಂಥದ್ದಲ್ಲ ಅಂತ. ಒಂದು ಕಾಲದಲ್ಲಿ ಕೆಲವು ನಿಯಮಗಳು ಅನಾಯಾಸವಾಗಿ ಸಮಾಜದ ಸಹಕಾರದಿಂದ ನಡೀತಾ ಇತ್ತು. ಆದ್ರೆ ಹೊಸ ಯುಗ ಅಥವಾ ನವಯುಗ ಕೆಲವು ಅಂಶಗಳಿಗೆ ನಿಯಮಗಳನ್ನ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸ್ವಲ್ಪ ಸಮಸ್ಯೆ ಉಂಟಾಗಬಹುದು. ಆದ್ರೆ ನಿಜವಾದ ಆಸಕ್ತನಿಗೆ ಯಾವತ್ತಿಗೂ ಆ ದಾರಿ ಮತ್ತೆ ತೆರ್ಕೊಳ್ಳುತ್ತೆ ಅನ್ನೋದಕ್ಕೆ ನಮಗೆ ಗೋವಿಂದಾಚಾರ್ಯರೇ ಸಾಕ್ಷಿ. ಅವರು ಹಾಗೆ ಬದುಕಿ ಹಾಗೆಯೇ ಜೀವನಕ್ಕೆ ಅರ್ಥವನ್ನು ಕಂಡುಕೊಂಡದ್ದು. ದಿನಂ ನಯೇತ್, ದಿನವನ್ನು ಓದುತ್ತಾ ಕಳಿಬೇಕು. ಏನನ್ನಾದ್ರೂ ಸರಿ, ಶಾಸ್ತ್ರದ ಆಂತರ್ಯ ಏನು ಅಂತ ತಿಳ್ಕೊಂಡು ಓದ್ಲಿಕ್ಕೆ ಆಗುವಂತ ಶಕ್ತಿ ಇರಬೇಕು. ಏನೋ ಓದಿ ಮನಸ್ಸು ಹಾಳು ಮಾಡಿಕೊಂಡು, ಏನೋ ಕೇಳಿ ಮನಸ್ಸು ವಿಕೃತ ಮಾಡಿಕೊಂಡು ಇದ್ದದ್ರ ಬಗ್ಗೆ ಇನ್ನಷ್ಟು ನಂಬಿಕೆ ಹಾಳು ಮಾಡ್ಕೊಳ್ಳುವುದಕ್ಕೆ ನಾವು ಅವಕಾಶ ಕೊಡ್ಲೇಬಾರದು. ಯಾವುದು ಭಗವಂತನ ಪಾರಮ್ಯವನ್ನ ತಿಳಿಸುತ್ತೋ ಅದನ್ನ ನಾವು ಸಮಯ ಕೊಟ್ಟು ಅಭ್ಯಾಸ ಮಾಡಿದ್ರೆ ಜೀವನ ಏರುಗತಿಯಲ್ಲಿ ಸಾಗುತ್ತೆ. ಇಲ್ಲ ಅಂದ್ರೆ ಯಾವುದು ಸರಿ ಇರುತ್ತೋ ಅದು ಕೂಡ ತಪ್ಪಾಗಿಯೇ ಕಾಣುತ್ತೆ.
ಒಂದು ಮತ್ತೆ 100ಕ್ಕೆ 100 ಎಲ್ರಿಗೂ ಇಷ್ಟ ಆಗುವ ಹಾಗಿನ ಬದುಕನ್ನ ಯಾರು ನಡೆಸ್ಲಿಕ್ಕೆ ಆಗಲ್ಲ. ಎಲ್ರಿಗೂ ಹೊಂದುವಂತೆ ನಾವು ಮೆಚ್ಚಿಸುವಂತೆ ಬದುಕಲಿಕ್ಕೆ ಆಗಲ್ಲ. ಆದ್ರೆ ಸನ್ಮಾರ್ಗಕ್ಕೆ ವಿರೋಧಿ ಆಗದ ರೀತಿಯಲ್ಲಿ ಬದುಕನ್ನು ನಡೆಸ್ತಾ ದಿನಂ ನಯೇತ್, ದಿನವನ್ನ ಕಳಿಬೇಕು. ಸಂಧ್ಯಾ ಕಾಲದಲ್ಲಿ ಉಪಾತಿಷ್ಠೇತ್, ಸಂಧ್ಯಾ ಕಾಲದಲ್ಲಿ ಸೂರ್ಯನಲ್ಲಿ ಸವಿತೃನಾಮಕನಾದ ನಾರಾಯಣನ ಉಪಾಸನೆಯನ್ನ ಸಮಾಹಿತ ಏಕಮನಸ್ಕನಾಗಿ, ಅವಹಿತ ಮನಸ್ಕನಾಗಿ, ಅಂದ್ರೆ ಗಮನ ಇಟ್ಟು ಶ್ರದ್ಧೆಯಿಂದ ಆ ಕಾರ್ಯವನ್ನ ಮಾಡಬೇಕು. ಮುಂದೋಗ್ಲಿ. ದಿನಾಂತ ಸಂಧ್ಯಾ ಸೂರ್ಯೇಣ ಪೂರ್ವಾಂ ಋಕ್ಷೇರ್ಯುತಾಂ ಬುಧಃ ಉಪಾತಿಷ್ಠೇತ್ ಯಥಾ ನ್ಯಾಯ್ಯಂ ಸಮ್ಯಗಾಚಮ್ಯ ಪಾರ್ಥಿವ. ದಿನಾಂತ ಸಂಧ್ಯಾಂ, ದಿನದ ಕೊನೆಯ ಸಂಧ್ಯಾಕಾಲವನ್ನು ಸೂರ್ಯ ಮುಳುಗುವುದಕ್ಕಿಂತ ಪೂರ್ವದಲ್ಲಿ ಶುರು ಮಾಡಿ ನಕ್ಷತ್ರಗಳು ಆಕಾಶದಲ್ಲಿ ಮೂಡುವ ತನಕ, ಅಂದ್ರೆ ಸಂಧ್ಯಾಕಾಲದ್ದು ಸೂರ್ಯ ಮುಳುಗುವ ಹೊತ್ತಿಗೆ ಶುರು ಮಾಡಿ ನಕ್ಷತ್ರ ಕಾಣುವ ತನಕ ಮಾಡ್ಬೇಕು. ಇದು ಸಾಯಂಕಾಲದ್ದು. ಬೆಳಿಗ್ಗೆದ್ದು ಹೇಗೆ ಅಂತಂದ್ರೆ ನಕ್ಷತ್ರ ಕಾಣುವುದರಿಂದ ಹಿಡಿದು ಸೂರ್ಯ ಮೂಡುವ ತನಕ ಬುಧ ಉಪಾತಿಷ್ಠೆ. ಬುಧ ಅಂದ್ರೆ ತಿಳಿದವನು, ತಿಳುವಳಿಕೆ ಉಳ್ಳವನು. ಉಪಾತಿಷ್ಠೇತ್ ಅಂದ್ರೆ ನಡೆಸ್ಬೇಕು ಅಂತ ಒಂದರ್ಥ. ದಿಂಗ್ ನಮಸ್ಕಾರಾದಿಗಳನ್ನು ಮಾಡ್ತಾ ನಿಂತು ಎಲ್ಲ ದಿಕ್ಕುಗಳಿಗೆ ಗೌರವವನ್ನು ಸೂಚಿಸುವಂತಹ ಕೆಲಸವನ್ನು ಕೂಡ ಆತ ಸಮಯಕ್ಕೆ ಸರಿಯಾಗಿ ಮಾಡಬೇಕು. ಯಥಾನ್ಯಾಯ್ಯಂ, ಯಾವ ದಿಕ್ಕಿಗೆ ನಮಸ್ಕಾರ ಮಾಡುವಾಗ ಯಾವ ಮಂತ್ರಗಳನ್ನು ಹೇಳಬೇಕು ಅದನ್ನ ಮಾಡಿ ಸಮ್ಯಗ್ ಆಚಮ್ಯ, ನಂಬಿಕೆಯಿಂದ ಆಚರಣೆ ಮಾಡಬೇಕಾದದ್ದು ಬಹಳ ಮುಖ್ಯ. ನಮ್ 3 ಸರ್ತಿ ನೀರ್ ಕುಡಿಬೇಕು ಅನ್ನೋದಷ್ಟೇ ಅಧಿಕಾರ ಅಲ್ಲ. 3 ಸರ್ತಿ ನೀರ್ ಕುಡಿಯುವಾಗ ಮನಸ್ಸಲ್ಲಿ ಏನಿರ್ಬೇಕು ಅನ್ನೋದು ಬಹಳ ಮುಖ್ಯ. ಅದನ್ನ ಆಚರಣೆ ಮಾಡಿ ಸರ್ವಕಾಲಮುಪಸ್ಥಾರಂ ಸಂಧ್ಯಯೋ ಪಾರ್ಥಿವೇಶ್ಯತೆ. ಎಲ್ಲಾ ಸಮಯದಲ್ಲೂ ಕೂಡ, ಅದು ಮಳೆಗಾಲ ಇರ್ಬೋದು, ಬೇಸಿಗೆ ಕಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಸಂಧ್ಯಯೋ ಮುಖ್ಯವಾಗಿ 2 ಸಂಧ್ಯೆಗಳನ್ನ ಬಿಡದೆ ಮಾಡಬೇಕು. ಪಾರ್ಥಿವೇಶು ಇಷ್ಯತೆ, ಪಾರ್ಥಿವ ಇಷ್ಯತೆ. 2 ಸಂಧ್ಯಾ ಕಾಲದಲ್ಲಂತೂ 3 ಸಾಮಾನ್ಯವಾಗಿ ಹೇಳುವುದೇನ್ರು ತ್ರಿಕಾಲ ಅಂತ, ತ್ರಿಕಾಲ ಸಂಧ್ಯಾ ಅಂತ. ಅದು ಸಾಮರ್ಥ್ಯ ಇದ್ದವರು 3 ಕಾಲ ಮಾಡ್ತಾರೆ, ಆದ್ರೆ 2ಅನ್ನಂತೂ ಬಿಡದೆ ಮಾಡಬೇಕು. ಇದು ಅತ್ಯಂತ ಮುಖ್ಯವಾದದ್ದು ಅನ್ನೋದನ್ನ ತಿಳಿಸಿದ್ರು. ಅನ್ಯತ್ರ ಸೂತಕಾಶೌಚ ವಿಭ್ರಮ ಆತುರ ಭೀತಿತಃ. ಸೂತಕ ಆಶೌಚ, ಸೂತಕ ಅಂದ್ರೆ ಹುಟ್ಟಿದ್ದು, ಅದು ಎರಡೂ ಆಗತ್ತೆ, ಮೃತಕನೂ ಆಗತ್ತೆ. ಅಥವಾ ವಿಭ್ರಮ, ಮನಸ್ಸು ಕೆಟ್ಟೋಗಿದೆ. ಅಥವಾ ಆತುರ, ತುಂಬಾ ರೋಗಕ್ಕೆ ಈಡಾಗಿದ್ದಾನೆ. ಅಥವಾ ಭೀತಿ, ಯುದ್ಧ ಭೀತಿಯೋ ಅಥವಾ ಯಾವುದೋ ದುರ್ಘಟನೆಯನ್ನು ನೋಡಿದ ಸ್ಥಿತಿಯಲ್ಲಿ ಮನಸ್ಸು ಭೀತಿಗೊಳಗಾಗಿದ್ರೆ ಅಂತಹ ಸಂದರ್ಭದಲ್ಲಿ ಸಂಧ್ಯಾ ವಂದನೆ ಮಾಡ್ಬೇಕಾಗಿಲ್ಲ, ಮಾಡ್ಲಿಕ್ಕೆ ಆಗಲ್ಲ. ಏಕಿಲ್ಲ ಅನ್ನೋದು ಹೇಳ್ಬೇಕಿಲ್ಲ, ಮಾಡ್ಲಿಕ್ಕೆ ಆಗಲ್ಲ. ಪ್ರಶ್ನೆ ಕೇಳ್ಬೋದು, ಸೂತಕದಲ್ಲಿ ನಂಗೆ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಬರುತ್ತೆ, ಇದರಿಂದ ಏನ್ ತಪ್ಪು? ಕೆಲವು ನಮ್ಮ ಕಣ್ಗೋಚರವಾಗುವಂತದ್ದನ್ನ ನಾವು ಹುಡುಕಿ ತೆಗಿಬಹುದು ಉತ್ತರ. ಕೆಲವು ನಮ್ಮ ದೃಷ್ಟಿಗೆ ಮೀರಿದ್ದಾದಾಗ ಅವರ ಆದೇಶವನ್ನಷ್ಟೇ ಈಗ ಪಾಲಿಸ್ಬೇಕಾದದ್ದಾಗತ್ತೆ. ಅದರಿಂದಾಗಿ ಆದ್ರೆ ಜಪ ಮಾಡ್ಲಿಕ್ಕೆ ಇಲ್ಲ ಅಂತಲ್ಲ, ಮಾಡ್ಲಿಕ್ಕಿದೆ. ಆದ್ರೆ ವಿಸ್ತಾರವಾದ
ಜಪಾನುಷ್ಠಾನ ಇಲ್ಲ. ಪ್ರಾರ್ಥನೆ, ಮಾನಸಿಕವಾದ ನಾಮಸ್ಮರಣೆ ಇತ್ಯಾದಿಗಳನ್ನು ಮಾಡ್ಲಿಕ್ಕೆ ಯಾವ ತೊಂದರೆಯೂ ಇಲ್ಲ. ಆತ್ಮ ಸಾಧನೆಗೆ ಬೇಕಾದ್ದನ್ನ ಮಾಡಬಹುದು. ಆದರೆ ಆ ಸಾಧನೆಯಿಂದ ಬೇರೆಯವರಿಗೆ ನಾವು ಅನುಗ್ರಹ ಮಾಡ್ಲಿಕ್ಕೆ ಆಗುವಂಥದ್ದೋ ಅಥವಾ ಸಮೂಹದಲ್ಲಿ ಎಲ್ಲರನ್ನ ಸೇರಿಸಿಕೊಂಡು ಮಾಡುವಂಥದ್ದೋ ಅಥವಾ ಇನ್ನೊಬ್ಬರಿಗೆ ಸೌಖ್ಯವಾಗಲಿ ಅನ್ನುವ ದೃಷ್ಟಿಯಿಂದ ಮಾಡುವ ಸತ್ಕರ್ಮಗಳು ಅಂತಹದ್ದನ್ನ ಮಾಡ್ಲಿಕ್ಕೆ ಸರ್ವಥ ಅವಕಾಶ ಇಲ್ಲ. ಅದರಿಂದಾಗಿ ಸೂತಕ, ಮೃತಕ, ಆಶೌಚ ಅಂದ್ರೆ ಶವಸ್ಪರ್ಶಾದಿಗಳು, ವಿಭ್ರಮ ಮನಸ್ಸಿನ ದೌರ್ಬಲ್ಯ, ಆತುರ ರೋಗ, ಭೀತಿ ಯಾವುದೋ ಭಯ, ಇವಿಷ್ಟು ಸನ್ಯದಲ್ಲಿ ಬಿಟ್ಟು ಸೂರ್ಯೇಣ ಅಭ್ಯುತಿತೋ ಯಷ್ಟ ತ್ಯಕ್ತ ಸೂರ್ಯೇಣವಾ ಸ್ವಪನ್ ಅನ್ಯತ್ರಾತುರ ಭಾವಾತ್ತು ಪ್ರಾಯಶ್ಚಿತ್ತಿ ಭವೇನ್ನರಃ. ಸೂರ್ಯೋದಯ ಆಗುವ ಸಮಯದಲ್ಲಿ ಯಾರು ಆ ಸಮಯವನ್ನ ತ್ಯಾಗ ಮಾಡ್ತಾನೋ ಅವನು ಅನರ್ಥಕ್ಕೆ ಈಡಾಗ್ತಾನೆ. ಆತುರ ಭಾವಕ್ಕಿಂತ ಹೊರತಾಗಿ ಅವನು ಸಂಧ್ಯಾ ಕಾಲದ ಅನುಷ್ಠಾನವನ್ನು ಬಿಟ್ಟ ಅಂದ್ರೆ ಅವನು ಪ್ರಾಯಶ್ಚಿತ್ತ ಕರ್ಮವನ್ನ ಮಾಡ್ಕೊಳ್ಬೇಕು. ಈಗ ಒಂದ್ ದಿವ್ಸ ಏನೋ ತೊಂದರೆ ಆಯ್ತು, ಮಾಡ್ಲಿಕ್ಕೆ ಆಗ್ಲಿಲ್ಲ, ತಡ ಆಯ್ತು, ಮಾಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲ, ತಡ ಆಯ್ತು ಅನ್ನೋದೇ ದೊಡ್ಡ ತಪ್ಪು. ಆ ಸಂದರ್ಭದಲ್ಲಿ ಅವನು ಪ್ರಾಯಶ್ಚಿತ್ತ ಅರ್ಘ್ಯ ಅಂತಿದೆ, ಒಂದು ಎಕ್ಸ್ಟ್ರಾ ಅರ್ಘ್ಯ ಕೊಟ್ಟು ಅದಕ್ಕೆ ಹೆಸರೇ ಪ್ರಾಯಶ್ಚಿತ್ತ ಅರ್ಘ್ಯ ಅಂತ, ಅದನ್ನ ಮಾಡ್ಬೇಕು. ತಸ್ಮಾತ್ ಅನುದಿತೆ ಸೂರ್ಯೇ ಸಮುತ್ಥಾಯ ಮಹೀಪತೆ ಉಪತಿಷ್ಠೇನ್ ನರಸಂಧ್ಯಾಂ ಅಸ್ವಪಂಶ ದಿನಾಂತಜಾಂ. ಒಂದ್ ದಿವ್ಸ ಮಳೆಗಾಲ, ಸೂರ್ಯೋದಯ ಕಾಣ್ಲಿಲ್ಲ, ನೀವು ಹೇಳಿದಿರಿ ಸೂರ್ಯ ಕಂಡ ಮೇಲೆ ಜಪ ನಿಲ್ಲಿಸ್ಬೇಕು, ಸೂರ್ಯನೇ ಕಾಣ್ತಿಲ್ಲ, ಏನ್ ಮಾಡುದು? ನಿಮ್ಮ ಪಾಡಿಗೆ ನೀವು ಮಾಡ್ತೀರಿ ಸಮಯ ನೋಡಿ. ಅವನು ಅನುದಿತೇ ಸೂರ್ಯ, ಹುಟ್ಟಿಲ್ಲ ಅಂತಂದ್ರೂ ಕೂಡ ಸರಿಯಾದ ಕಾಲಕ್ಕೆ ಸಮುತ್ಥಾಯ ಸಮಯವನ್ನ ನೋಡಿ ಗಮನಿಸಿ ಎದ್ದು ಉಪತಿಷ್ಠೇತ್, ನಮ್ಮ ಕಾಲದ ಕರ್ತವ್ಯವನ್ನು ನಾವು ಮಾಡ್ಲೇಬೇಕು. ಅಸ್ವಪನ್, ಇನ್ನು ಸೂರ್ಯ ಬಂದೇ ಇಲ್ಲ, ಅದರಿಂದಾಗಿ ಮಲಗೇ ಬಿಡ್ತೇನೆ, ಸೂರ್ಯ ಹೇಗೂ ಕಾಣುದೇ ಇಲ್ಲ, ನಾವು ಮಾಡಿ ಏನು ಉಪಯೋಗ ಅಂತ ಬಿಡುವ ಹಾಗಿಲ್ಲ, ಆಗ್ಲೂ ಅದನ್ನ ಮುಂದುವರಿಸಬೇಕು. ಉಪಾತಿಷ್ಠಂತಿ ವೈ ಸಂಧ್ಯಾಂ ಏನ ಪೂರ್ವಾಂ ನ ಪಶ್ಚಿಮಾಂ ವ್ರಜಂತಿ ತೇ ದುರಾತ್ಮಾನಃ ಸಮಿಶ್ರಂ ನರಕಂ ನೃಪ. ಯಾರು ಪೂರ್ವ ಸಂಧ್ಯಾ ಮತ್ತು ಪಶ್ಚಿಮ ಸಂಧ್ಯಾ, ಪೂರ್ವ ಸಂಧ್ಯಾ ಅಂದ್ರೆ ಬೆಳಗ್ಗಿನದ್ದು, ಪಶ್ಚಿಮ ಸಂಧ್ಯಾ ಅಂದ್ರೆ ಸಾಯಂಕಾಲದ್ದು, ಈ ಎರಡು ಸಂಧ್ಯೆಗಳನ್ನ ಯಾರು ಬಿಟ್ಟು ಬಿಡ್ತಾರೋ, ನವ್ರಜಂತಿ ಹೊಂದುವುದಿಲ್ಲವೋ, ಅವರು ಕೆಟ್ಟ ಮನಸ್ಸಿನವರು, ಆ ಹೊತ್ತಿಗೆ ಬೆಲೆ ಕೊಡದವರು, ಆ ವಿಷಯವನ್ನ ಗಮನಕ್ಕೆ ತಾರದವರು, ಅವರು ಸಮಿಶ್ರಂ ನರಕಂ ನೃಪ ಗಚ್ಚಂತಿ. ಸಮಿಶ್ರಂ ಕೆಟ್ಟ ನರಕವನ್ನ ಹೊಂದುತ್ತಾರೆ. ಸರ್ವಕಾಲಮುಪಸ್ಥಾನಂ ಸಂಧ್ಯಯೋ ಪಾರ್ಥಿವೇಶ್ಯತೆ ಪುನಃ ಪಾಕಮುಪಾದಾಯ ಸಾಯಮಪ್ಯವನೀಪತೆ. ಹೇಗೆ ಸಾಯಂಕಾಲ ಮತ್ತೆ ನಾವು ನಮ್ಮ ಆಹಾರವನ್ನ ಸ್ವೀಕರಿಸಲಿಕ್ಕೋಸ್ಕರ ಅಡಿಗೆ ಮಾಡ್ತೇವೋ, ಹಾಗೆ ಸಾಯಂಕಾಲದ ಹೊತ್ತಿಗೆ ಸಂಧ್ಯಾ ಕಾಲದ ಜಪಾನುಷ್ಠಾನವನ್ನು ಕೂಡ ಸಾಯಮಪಿ ಮಾಡಲೇಬೇಕು. ಮುಂದೋಗ್ಲಿ. ವೈಶ್ವದೇವ ನಿಮಿತ್ತಂ ವೈ ಪತ್ನ್ಯಾ ಸಾರ್ಧಂ ಬಲಿಂ ಹರೇತ್. ನಾವು ಮತ್ತೆ ಅಡಿಗೆ ಅಕಸ್ಮಾತ್ ಮಾಡೋ ಪ್ರಸಂಗ ಬಂದ್ರೆ
ಆಗ ವಿಶ್ವೇ ದೇವತೆಗಳನ್ನು ಸ್ಮರಣೆ ಮಾಡಿ ವೈಶ್ವದೇವ ನಿಮಿತ್ತವಾಗಿ ಮಡದಿಯ ಜೊತೆಗೆ ಸಾರ್ಧಂ ಬಲಿಂ ಹರೇತ್, ಬಲಿಯನ್ನು ಹರಣ ಮಾಡಬೇಕು. ತತ್ರಾಪಿ ಬೆಳಿಗ್ಗೆ ಅಡಿಗೆ ಮಾಡಿದ್ಮೇಲೆ ಅದನ್ನ ದೇವರಿಗೆ ನಿವೇದನೆ ಮಾಡುವುದು ಒಂದು ಭಾಗ, ವೈಶ್ವದೇವಾದಿಗಳು ಎರಡನೇ ಭಾಗ. ಅದಾದ್ಮೇಲೆ ಶ್ವಪಚಾದಿತ್ಯ ತಥೈವಾನ್ಯಂ ವಿಸರ್ಜನಂ, ಶ್ವಪಚರಿಗೆ ಅಂದ್ರೆ ಕೇರಿಯಲ್ಲಿ ವಾಸ ಮಾಡುವಂತವರಿಗೂ ಕೂಡ ಆಹಾರವನ್ನು ನೀಡಿಯೇ ಸ್ವೀಕರಿಸಬೇಕು. ಅತಿಥಿಂಚಾಗತಂ ತತ್ರ ಸ್ವಶಕ್ತಿಯ ಪೂಜೆಯೇದ್ ಬುಧ, ದಾರಿ ಹೋಕರಾಗಿ ಯಾರಾದ್ರೂ ಇದ್ರೆ ಅವರಿಗೆ ಅದರ ಅನ್ನದ ವ್ಯವಸ್ಥೆಯನ್ನ ಮಾತನಾಡಿ ಅವರಿಗೆ ಉಣಿಸಿ ಕಳಿಸ್ಬೇಕು. ಸ್ವಶಕ್ತಿಯ, ಎಷ್ಟು ಸಾಮರ್ಥ್ಯವೋ ಅಷ್ಟು ಸಾಮರ್ಥ್ಯದಿಂದ ಅಷ್ಟು ಜನರನ್ನ ಆತಿಥ್ಯ ಮಾಡಬೇಕು. ಅದು ಬಂದವರು ಕೂಡ ನೋಡ್ಕೊಳ್ಬೇಕಲ್ಲ ಅವ್ರ ಹತ್ರ ಅಷ್ಟು ಶಕ್ತಿ ಇದೆಯೋ ಇಲ್ವೋ ಅಂತ. ಇಲ್ಲದೆ ಇದ್ದವರ ಮನೆಗೆ ಹೋಗಿ ಯಾಕೆ ಹಿಂಸೆ ಮಾಡ್ತಾರೆ, ಅವರು ಮಾಡಲ್ಲ. ಆದ್ರೆ ತಿಳಿದವನು ಆದಷ್ಟು ಅಂಥವರನ್ನ ನೋಡಿ ಆರಾಧನೆ ಮಾಡಬೇಕು. ಅತಿಥಿಂಚ ಆಗತಂ ತತ್ರ ಸ್ವಶಕ್ತಿಯ ಪೂಜೆಯೇತ್. ಪಾದ ಶೌಚ ಆಸನ ಪ್ರಹ್ವ ಸ್ವಾಗತೋಕ್ತ್ಯಾಚ ಪೂಜನಂ. ಪೂಜನೆ ಹೇಗೆ? ಮೊದಲು ಕೈಗೆ ನೀರು ಕೊಟ್ಟು ಕಾಲ್ ತೊಳೆದು ಆಸನ ಕೊಟ್ಟು ಬಗ್ಗಿ ನಮಸ್ಕಾರ ಮಾಡಿ ಅವರಿಗೆ ಬನ್ನಿ ಅಂತ ಕೈ ಹಿಡಿದು ಸ್ವಾಗತ ಮಾಡಿ ಮನೆಯೊಳಗೆ ಕರ್ಕೊಂಡು ಹೋಗಿ ಗೌರವಿಸಬೇಕು. ತತಶ್ಚ ಅನ್ನ ಪ್ರದಾನೇನ, ಆ ನಂತರ ಯಾರನ್ನೇ ಮನೆ ಕರೆಯುವಾಗ್ಲೂ ಪಾದ ತೊಳಿಬೇಕು. ಬೇಕಾದ್ರೆ ತೊಳಿತಾರೆ, ಬಾತ್ರೂಮ್ ಅಲ್ಲಿ ನೀರಿದೆ ಅಂತ ತೋರಿಸುದಲ್ಲ. ಅದು ನಮ್ ಕರ್ತವ್ಯ. ನಮ್ಮ ಮನೆಗೆ ಬಂದಾಗ, ಇನ್ನೊಬ್ಬರ ಮನೆಗೆ ಹೋದಾಗ ನಾವು ಪಾದ ತೊಳಿಲಿಕ್ಕೆ ಆಗಲ್ಲ. ಇನ್ಯಾರೋ ಬಂದವರನ್ನು ನಾವು ತೊಳಿಲಿಕ್ಕಾಗಲ್ಲ. ಮನೆಯ ಅತಿಥಿಯ ವ್ಯವಸ್ಥೆಯನ್ನು ನೋಡ್ಬೇಕಾದವನು ಯಜಮಾನ, ಅವನು ಮಾಡ್ತಾನೆ. ಅನ್ನ ಪ್ರದಾನೇನ, ಊಟ ಹಾಕಬೇಕು. ಶಯನೇನ, ಅವರಿಗೆ ಒಳ್ಳೆಯ ವಿಶ್ರಾಂತಿಗೆ ಬೇಕಿರುವ ಹಾಸಿಗೆ ಮೊದಲಾದ ವ್ಯವಸ್ಥೆ ಮಾಡಿ, ತುಂಬಾ ದಣಿದಿದ್ರೆ ಅವರಿಗೆ ಕಾಲೊತ್ತಿ ಇತ್ಯಾದಿ ಏನೇನ್ ಮಾಡಬಹುದು ಅಂಥ ವಿಶ್ರಾಂತಿದಾಯಕವಾದ ಕರ್ತವ್ಯಗಳನ್ನ ನಿರ್ವಹಿಸಬೇಕಾದುದು ಅತಿಥಿಯನ್ನು ಸತ್ಕಾರ ಮಾಡುವ ರೀತಿ. ದಿವಾತಿತೌತು ವಿಮುಖೇ ಗತೆ ಯತ್ಪಾತಕಂ ನೃಪ ತದೇವಾಷ್ಟಗುಣಂ ಪುಂಸಃ ಸೂರ್ಯೋಢೆ ವಿಮುಖೇ ಗತೆ. ಇಂತಹ ರೀತಿಯ ಕೆಲಸಗಳಿಂದ ಹಗಲಿನ ಹೊತ್ತು ಮಾಡಿದ ದೋಷಗಳೆಲ್ಲ, ಏನೇನ್ ಪಾತಕ ಇದೆ ಅದೆಲ್ಲ ನಷ್ಟವಾಗುತ್ತೆ. ಆದ್ರೆ ಒಂದು ವೇಳೆ ಇದೇ ವ್ಯಕ್ತಿಯನ್ನ ಅಪಮಾರಿ ವಿಮುಖೇ ಗತೆ, ಒಬ್ಬ ಹಗಲಿನಲ್ಲಿ ಈಗ ರಾತ್ರಿಯ ಹೊತ್ತು ಬಂದಾಗ ಅವರನ್ನು ನೋಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಬಂದದ್ದು ಗೊತ್ತಾಗ್ಲಿಕ್ಕಿಲ್ಲ, ಅವನು ಹೊರಟು ಹೋಗ್ಬೋದು. ಆದ್ರೆ ಹಗಲು ನಮಗೆ ಅನುಕೂಲ ಇದ್ದ ಸಂದರ್ಭದಲ್ಲೂ ಬಂದಾಗ ಆತಿಥ್ಯ ಮಾಡದೆ ಹೋದ್ರೆ ಅಷ್ಟಗುಣ ಪಾಪಗಳನ್ನ ಅವನು ಆ ಮನೆಯ ಮೇಲೆ ಭಾರ ಹೊರಿಸಿ ಹೋಗ್ತಾನೆ. ತದೇವಾಷ್ಟಗುಣಂ ವಿಮುಖೇ ಗತೆ. ವಿಮುಖ ಅಂತಂದ್ರೆ ಮನೆಯಲ್ಲಿ ಏನು ಸಿಗದೆ ಬೇಸರಗೊಂಡು ಮುಖ ಸಪ್ಪೆ ಮಾಡಿಕೊಂಡು ಹೊರಟು ಹೋಗುವಾಗ ಆಯ್ತು ಅಂದ್ರೆ ಆಗ ಅವನು ತುಂಬಾ ವ್ಯಥೆಗೊಂಡು ಹೋದ ಅಂತನ್ನೋ ಕಾರಣಕ್ಕೆ ಆ ಮನೆಗೆ 8 ಪಟ್ಟು ಅವನ ಮನೆಯ ದೋಷಗಳು ಹೆಚ್ಚುತ್ತಾ ಹೋಗುತ್ತೆ. ತಸ್ಮಾತ್, ಆದ್ದರಿಂದ ಸ್ವಶಕ್ತಿಯ, ಪೂರ್ಣ ಶಕ್ತಿಯನ್ನ ಹಾಕಿ ರಾಜೇಂದ್ರ ಸೂರ್ಯೋಢಂ, ಸೂರ್ಯ ಉದಿಸಿದ ನಂತರ ಬಂದ ಅತಿಥಿಯನ್ನು ಯಾವತ್ತಿಗೂ ಕೂಡ ಬಿಟ್ಟು ಕಳಿಸಬಾರದು. ಸೂರ್ಯ ಇರುವಾಗ ಯಾರೇ ಬಂದ್ರು ಆತಿಥ್ಯ ಮಾಡಬೇಕು. ಸೂರ್ಯ ಮುಳುಗುದ್ರೊಳಗೆ ಬಂದಾಗ ಅವನನ್ನ ಅಲ್ಲೇ ಉಳಿಸ್ಕೊಳ್ಬೇಕು. ರಾತ್ರಿ ಆದ್ಮೇಲೆ ಯಾರೇ ಬಂದ್ರು ಅವರಿಗೆ ರಾತ್ರಿ ಆಶ್ರಯವನ್ನು ಕೊಟ್ಟು ಕಳಿಸ್ಬೇಕು. ಇದಿಷ್ಟು ನಾವು ಇವತ್ತು ನೋಡ್ಬೇಕಿದ್ದ ಸಂಗತಿ. ಪೂಜೆಯೇತ್ ಪೂಜಿತೇ ತಸ್ಮಿನ್ ಪೂಜಿತಾ ಸರ್ವದೇವತಾ. ಯಾಕಷ್ಟು ಮಹತ್ವ ಅಂದ್ರೆ
ಅವನು ಬರುವಾಗ ಒಬ್ಬನೇ ಬಂದಿರಲ್ಲ, ಅನಂತ ದೇವತೆಗಳು ಕೂಡ ಅವನ ಜೊತೆಗೆ ಬಂದಿರ್ತಾರೆ. ಅವನೊಬ್ಬನನ್ನ ನಾವು ಗಮನ ಇಟ್ಟು ಅವನ ವಿದ್ಯೆಗೆ ಮರ್ಯಾದೆ ಕೊಟ್ಟು, ವಿದ್ಯೆ ಇಲ್ಲದೆ ಇದ್ರೂ ಅತಿಥಿಯಾಗಿ ಬಂದಿದ್ದಾನೆ ಅಂದ್ರೆ ಅವನಲ್ಲಿ ದೇವತೆಗಳು ಇದ್ದೇ ಇರ್ತಾರೆ. ವಿದ್ಯಾವಂತ ಮಾತ್ರ ಆತಿಥ್ಯಕ್ಕೆ ಅರ್ಹ ಅಲ್ಲ, ಅವನು ಆದ್ರೆ ಇನ್ನು ಹೆಚ್ಚಿನದ್ದು. ಅವನು ಪ್ರಾಮಾಣಿಕ, ಅವನು ಸಜ್ಜನ, ಕಷ್ಟಪಟ್ಟು ದುಡಿದು ಕೆಲಸ ಮಾಡುವವ, ದುರುಳಾಗದೆ ಇದ್ರೆ ಸಾಕಷ್ಟೆ. ಇನ್ಯಾವುದೇ ತರದ ಲೋಪದೋಷಗಳಿದ್ರು ಕೂಡ ಸಣ್ಣ ಪುಟ್ಟ ಅದ್ಯಾವ್ದು ಲೆಕ್ಕಕ್ಕೆ ಬರಲ್ಲ. ಆತಿಥ್ಯ ಅಂತ ಬಂದಾಗ ಅವನಲ್ಲಿ ದೇವತೆಗಳು ಇದ್ದೇ ಇರ್ತಾರೆ. ಅವರು ಸರ್ವ ದೇವತೆಗಳ ಪೂಜೆಯನ್ನು ಮಾಡಿದಂತಹ ಪುಣ್ಯವನ್ನ ಆತ ಪಡೀತಾನೆ. ಆದ್ರಿಂದ ಆತಿಥ್ಯಕ್ಕೆ ಬಹಳ ಮಹತ್ವ ಇದೆ. ನಮ್ಮಲ್ಲಿ ಇವತ್ತದು ಕಳೆದು ಹೋಗ್ತಾ ಇದೆ. ಅತಿಥಿ ದೇವೋ ಭವ ಅಂತ ಯಾಕೆ ಹೇಳಿದ್ರು ಅನ್ನೋದು ನಮ್ಗೆ ಇವತ್ತು ಮರ್ತು ಹೋಗ್ತಾ ಇದೆ. ಆದ್ರೆ ಶತ್ರುಗಳನ್ನ ಅತಿಥಿಗಳ ತರ ಪೂಜಿಸ್ತಾರೆ. ಹಾಗಾಗಿ ಪೂಜೆಯೇ ಪೂಜಿತೇ ತಸ್ಮಿನ್ ಪೂಜಿತಾ ಸರ್ವದೇವತಾ, ಸರ್ವದೇವತಾ ಪೂಜಿತಾ, ಎಲ್ಲ ದೇವತೆಗಳು ಕೂಡ ಪೂಜಿಸಲ್ಪಟ್ಟಂತೆ ಆ ಅತಿಥಿಯ ಪೂಜನೆಯಿಂದ ಫಲವನ್ನ ಪಡೀತಾರೆ ಅನ್ನೋದನ್ನ ಹೇಳಿದ್ರು. ಮತ್ತೆ ನಾಳೆ ಮುಂದಿನ ಶ್ಲೋಕಗಳನ್ನು ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾ ಕೃಷ್ಣಾರ್ಪಣಮಸ್ತು.